ಕುತ್ಕೊಂಡು ಸಿನಿಮಾ ನೋಡೋದೇ ಫಸ್ಟ್ಲಿ ಅದೊಂದು ಎಂಜಾಯ್ಮೆಂಟ್. ಯಾಕಂದರೆ ನಮ್ಗೆ ಈ ಥರ ಫೀಲಿಂಗ್ ಬೇರೆ ಇನ್ನೆಲ್ಲೂ ಸಿಗಲ್ಲ. ಫ್ಯಾಮಿಲಿ ಜೊತೆ ನೋಡಿದಾಗಲೂ ಅವ್ರು ನಮ್ಮ ಪಾತ್ರ ಬಂದಾಗ ಅದನ್ನು ಕಿರ್ಚಾಡ್ತಾರೆ. ಬಟ್ ಇದನ್ನು ನೋಡಿದಾಗ ನನಗೆ ಆ್ಯಕ್ಚುಲಿ ಅದು ಅಷ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನೆನೆ ಪ್ರೀಮಿಯರ್ ಶೋ ಅಲ್ಲಿ ಸಿನಿಮಾ ಮುಗಿದು ನಾನು ಕೂತಿದ್ದೆ ಮೇಲ್ಗಡೆ. ನನ್ನ ಪಕ್ಕ ಬಾಗಿಲ ಕಡೆ ಧನಂಜಯ ಅವ್ರು ಎದ್ದು ಹಿಂಗೆಲ್ಲ ನನ್ನ ನೋಡೋಕ್ಕಾಗಲ್ಲ ಗುರು ಅಂದ್ಬಿಟ್ಟು ಎದ್ದೋದ್ರು. ನಾನು ಇಂಪ್ಯಾಕ್ಟ್ ಆಗಿದೆ ಅಂತ ಆಮೇಲೆ ಕಾಲ್ ಮಾಡಿದ್ರು. ನನಗೆ ಮುಚ್ಚಿನೇ ಕೊಚ್ಚಾಕ್ಬಿಟ್ಟಿದ್ರೆ ಖುಷಿಯಾಗಿರೋದು. ಹಂಗೆಲ್ಲ ನೋಡೋಕೆ ಕಷ್ಟ ಆಯಿತು ನನಗೆ ಭಾಳ ಅಂತ. ಅವನ ಕಣ್ಣಲ್ಲಿ ನೀರು ಬಂದಂತೆ ಆ ಟೈಮಲ್ಲಿ ಅವನು ಹೇಳಿದ್ದು ಆ ಟೈಮು ಮತ್ತು ನಾನು ಲೆಟರ್ ಇರ್ತೀನಲ್ಲ ಅದೆರಡು ಪಾಯಿಂಟಲ್ಲಿ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಅವ್ರಿಗೆ ಲೆಟರ್ ಯಾಕದಾಗ್ತೀನಿ ಅರಿಬಾರ್ದಾಗಿತ್ತು. ಇನ್ನೊಂದು ಪಾಯಿಂಟ್ ಬಂದು ಅವ್ರಿಗೆ ತುಂಬ ಹಾರ್ಡ್ ಆಗಿರೋದು ಅದೇ ಇವ್ರದ್ದು ಕ್ಲೈಮ್ಯಾಕ್ಸಲ್ಲಿ. ಅದು ತುಂಬ ಜನಕ್ಕೆ ಕರೆಕ್ಟ್ ಆಗಿದೆ. ಅಂದರೆ ತುಂಬ ಜನ ಎಲ್ಲರೂ ಬಂದವರೆಲ್ಲ ಇಂಪ್ಯಾಕ್ಟ್ 15 ಜಾಸ್ತಿ. ಕ್ಲೈಮ್ಯಾಕ್ಸ್ ಮಾತ್ರ ಗುರು ನೋಡೋಕ್ಕಾಗಲ್ಲ ಗುರು ನಮ್ಮ ಕಣ್ಣಲ್ಲಿ ಅಂತ. ನಮ್ಮ ಮನೆಯವ್ರ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಹೆಣ್ಮಕ್ಳುಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ ಪಾಯಿಂಟ್. ನನಗೆ ಎಷ್ಟೋ ಜನ ಹೇಳಿದ್ರು ನೀನು ಹಿಡ್ಕೊಂಡು ಅನ್ಬಿಡ್ಬೇಕಿತ್ತು ಅವ್ರಿಗೆ ಹಂಗೆ ಮಾಡಿದ್ದು ಅಂತ. ಸೊ ಅದು ಇಷ್ಟ ಆಗಿದೆ ನನಗೆ. ಆ್ಯಕ್ಚುಲಿ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾರೆ ತುಂಬ ಬೋಲ್ಡ್ ಆಗಿ ಡಿಸಿಷನ್ ತೊಗೊಂಡ್ರಿ ಅಥವಾ ಮಾಡ್ಬೇಕು. ನಾನು ತುಂಬ ಖುಷಿಯಿಂದನೇ ಮಾಡಿದೆ. ನಂಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಹೊಸದೇನೋ ಟ್ರೈ ಮಾಡೋಣ, ನೋಡೋಣ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತೀನಿ ಅಥವಾ ಹೇಗೆ ತಗೋತಾರೆ ಜನ. ಅದು ನನ್ನ ಕ್ಯೂರಿಯಾಸಿಟಿಯಿಂದ ನಾನು ಟ್ರೈ ಮಾಡಿದ್ದಷ್ಟೇ. ಏನೋ ನಾನು ತುಂಬ ಆ ಥರ ನಾನು ಯೋಚನೆ ಜಾಸ್ತಿ ಮಾಡಿ ಟ್ರೈ ಮಾಡಿದ್ದಲ್ಲ. ಆ ಪಾತ್ರನಾಗಿರ್ಬೋದು, ಅದು ಆ ಸೀನನ್ನಾಗಿರ್ಬೋದು. ಪ್ರಾಬಬ್ಲಿ ಅಷ್ಟು ಯೋಚನೆ ಮಾಡದೆ ಟ್ರೈ ಮಾಡಿದ್ದೆ ಇವತ್ತು ಜನಕ್ಕೆ ಅಷ್ಟು ಇಷ್ಟ ಆಗ್ತಾ ಇದೆ. ಸಿನಿಮಾಗಳು ಮಾಡಿದ್ರೆ ಸೋತ್ಬಿಟ್ಟಿರೋದೆಲ್ಲ ಸುಳ್ಳು. ಅದು ಪ್ರೂವ್ ಮಾಡ್ತಾ ಇದೀವಿ ಏನು. ನಾನು ಹೇಳೋದೇನೆಂದ್ರೆ ಅದನ್ನ ನೋಡೋ ಥರ ಮಾಡಬೇಕು. ನೀವು ಯಾವುದೇ ಸಬ್ಜೆಕ್ಟ್ ಆಗಿ ಕಮರ್ಷಿಯಲ್ ಆಗಿ ವ್ಯಾಲ್ಯೂಯಬಲ್ ಆಗಿದೆ. ಇವತ್ತು ಬಂದಿರೋ ಆಡಿಯನ್ಸ್ ಇದಾರಲ್ಲ, ನನ್ನ ಆಡಿಯನ್ಸ್ಗೂ ಇವತ್ತು ಆಡಿಯನ್ಸ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹೆಂಗೆ ಕಿರ್ಚಾಡ್ತಿದ್ದಾರೆ, ಹೆಂಗೆ ಕೂಗಾಡ್ತಿದ್ದಾರೆ. ಅಯೋಗ್ಯ 2 ಅದು ಅಯೋಗ್ಯ ಆದಮೇಲೆ ಇದೇ ಥಿಯೇಟರ್ ರಿಲೀಸ್ ಆಗ್ತಾರೆ ನನ್ನ 2ನೇ ಸಿನಿಮಾ ನರ್ತಕಿ. ಒಂಥರ ಅದು ನಮಗೆ ಬಾಂಡಿಂಗು. ಆದರೆ ನಾನು ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಹೌಸ್ಫುಲ್ ಆಗಿದೆ ಶೋ. ಅವರು ಕಿರ್ಚಾಡ್ಕೊಂಡು ಅಶೋಕ ಅಂತ ಕೂಗ್ತಾ ಇರ್ಬೇಕಾದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಅಂದರೆ ನಾವು ಮಾಡಿದ್ದೆ ಅವ್ರಿಗೋಸ್ಕರ ಸಿನಿಮಾನ. ನನಗೆ ಸೆಕೆಂಡ್ ಹಾಫ್ ಖಂಡಿತ ಅನಿಸಿತ್ತು. ಸೆಕೆಂಡ್ ಹಾಫ್ ಇವ್ರಿಗೆ ವರ್ಕ್ ಆಗುತ್ತೆ. ಸೆಕೆಂಡ್ ಹಾಫ್ 100% ಕಮರ್ಷಿಯಲ್ ನಾರ್ಮಲ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ನನ್ನ ಜಜ್ಮೆಂಟ್ ಕರೆಕ್ಟ್ ಆಯಿತು. ಫಸ್ಟ್ ಹಾಫ್ ಅವ್ರು ಸ್ಟೋರಿ ಕೂಡಿಸ್ತಾ ಹೋಗ್ತೀವಿ. ಆ್ಯಂಡ್ ಒಂದು ಪಾಯಿಂಟಲ್ಲಿ ಫಸ್ಟ್ ಹಾಫಲ್ಲೂ ಕೂಡ ಎಲ್ಲರಿಗೂ ಶಾಕ್ ಆಗುತ್ತೆ. ಈ ಸೆಕೆಂಡ್ ಹಾಫ್ನಾಗ ಈ ಥರ ಎಂಜಾಯ್ ಮಾಡ್ತಾರಲ್ಲ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇದೊಂಥರ ಬ್ರಿಲಿಯಂಟ್ ಆಗಿ ನಂಗೆ ಖುಷಿ ಆಯ್ತು. ನನಗೆ ಅಂದರೆ ನಾವು ಮಾಡಿದ ಕೆಲಸನ ಸಾರ್ಥಕ. ನಾನು ಯಾವಾಗ ಹೇಳ್ತಾ ಬರ್ತಾ ಇದೆ, ನಾವು ಮಾಡಿದ್ದೀನಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೋಡಿ 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 ಅಂತ ನಿಮ್ಗೆ ಎಲ್ರಿಗೂ ಹೇಳಿದ್ದೀನಿ. ನಿಮ್ಗೆಲ್ರಿಗೂ ಹೇಳಿದ್ದೀನಿ. ಅದು 100% ಇವತ್ತು ಪ್ರೂವ್ ಆಗಿದೆ. ಆ್ಯಂಡ್ ಜನರು ಖುಷಿ ನೋಡ್ತಾರೆ, ಅವ್ರ ರಿಯಾಕ್ಷನ್ ನೋಡ್ತಾರೆ. ಅದಕ್ಕಿಂತ ಖುಷಿ ನಮಗೊಂದು ಬೇರೆ ಇಲ್ಲ. ಆ್ಯಂಡ್ ಎಲ್ಲ ಕಡೆ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂಡಿದೆ. ಹೈದರಾಬಾದಲ್ಲೂ ಚೆನ್ನಾಗಿ ತೊಗೊಂಡಿದೆ ಓಪನಿಂಗು. ಇದು ನಮ್ಗೆ ಖುಷಿಯಾಗಿರೋ ವಿಷಯ. ಆಂಧ್ರ ತೆಲಂಗಾಣದಲ್ಲಿ ಐ ಆಮ್ ವೆರಿ ಹ್ಯಾಪಿ.